ಬೇಲೂರು ತಾಲೂಕಿನ ಅರಳಿ ಹೋಬಳಿ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಿತ್ತಾವರ ಹೆಗ್ಗಡಿಹಳ್ಳಿ ಸುತ್ತಮುತ್ತ ಸುಮಾರು 14 ಕಾಡಾನೆಗಳ ಹಿಂಡು ಮಧ್ಯರಾತ್ರಿ ತೋಟಗಳಿಗೆ ದಾಳಿ ಇಟ್ಟ ಪರಿಣಾಮ ಸಾವಿರಾರು ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾದ ಘಟನೆ ಸಂಭವಿಸಿದೆ. ಕಿತ್ತಾವರ ಗ್ರಾಮದ ಉದಯ, ಶೇಖರ್, ಸಣ್ಣಯ್ಯ ಹಾಗೂ ಕುಮಾರ್ ಎಂಬುವರ ತೋಟಗಳಲ್ಲಿ ಕಂಡುಬಂದ ಕಾಡಾನೆಗಳ ದಾಳಿಗೆ ಕಾಫಿ, ಸಿಲ್ವರ್, ಬಾಳೆ, ಅಡಿಕೆ ಬೆಳೆಗಳು ನೆಲಕಚ್ಚಿವೆ. ಈ ವೇಳೆ ತೋಟದ ಮಾಲೀಕರಾದ ಯಮುನಾ ಕುಮಾರ್ ಮಾತನಾಡಿ, ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಗಿಡಗಳನ್ನು ಬೆಳೆಸಿದ್ದೇವೆ. ನಾವು ಜೀವನ ಮಾಡಲು ಇವುಗಳೇ ನಮಗೆ ಆಧಾರ. ಆನೆಗಳು ಬಂದು ಹೀಗೆ ಬೆಳೆ ನಾಶ ಮಾಡಿದರೆ ಜೀವನ ಸಾಗಿಸುವುದು ಕಷ್ಟವಾಗುತ್ತದೆ. ಬ್ಯಾಂಕ್ನಲ್ಲಿ ಸಾಲ ಸೂಲ ಮಾಡಿ ತೋಟಗಳನ್ನು ನಿರ್ವಹಣೆ ಮಾಡುತ್ತಿದ್ದೇವೆ. ಫಸಲು ಬಂದಷ್ಟೇ ಸಾಲ ಮರುಪಾವತಿ ಮಾಡಲು ಸಾಧ್ಯ. ಪರಿಸ್ಥಿತಿ ಹೀಗಿರುವಾಗ ಆನೆಗಳಿಂದ ಉಂಟಾಗುವ ನಷ್ಟಕ್ಕೆ ಸರ್ಕಾರವೇ ಪರಿಹಾರ ನೀಡಬೇಕು ಎಂದರು. ಈ ವೇಳೆ ಶೇಖರ್, ಕುಮಾರ್, ಲೀಲಾ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಇಲ್ಲಿ ಗಿಡ ಬಿದ್ದಿತ್ತೆ, ಇಲ್ಲಿ ಗಿಡ ಅಲ್ಲಿ ಪೂರ ಇಲ್ಲಿ ಹೊರಗಡೆ ಎಲ್ಲ ಗಿಡ ಹಿಂಗೆ ಅಲ್ಲಿ ಕಡೆ ನಮ್ಮ ಇದು ಮುದ್ದಾಗಿದೆ ಪೊಲಿದಿರಾ ಪೂರ್ತಿ ಬೇರೆ ಬಟ್ಟೆ ಬರಕ್ಕೆ ನೀವು ಎಲ್ಲ ನೋಡಿ ಇಲ್ಲಿ ಎಲ್ಲ ಗಿಡ ಮನೆ ಕಾಂಡೆ ಬೆಚ್ಚ ಬೆಚ್ಚ ಇತ್ತನತ್ತ ಅಲ್ಪ ಒಂದು ಸಿಲ್ವರ್ ಮರ ಬೂರ್ದು ನಮ್ಮ ಏತು ಇಲ್ಲ ತೋಟ ಒಂದು ಆ ಕಡೆ ಮನೆ ಎಲ್ಲ ನೋಡ. ನಾನು ಯಮುನಾ ಅಂತ, ಕಿತ್ತಾವರ ಗ್ರಾಮ. ಇಲ್ಲಿ ನಿನ್ನೆ ರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಆನೆಗಳು ಬಂದು ಇದು 2ನೇ ಸಲ ತುಂಬ ಲೂಟಿ ಮಾಡಿದ್ದಾವೆ. ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋದು. ಈ ಥರ ಎಲ್ಲ ಪುಡಿ ಮಾಡಿದ್ದಾವೆ, ಸುತ್ತಮುತ್ತ ಎಲ್ಲ ಪುಡಿ ಮಾಡಿ ಹೋಗಿದ್ದಾವೆ. ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು. ನಾವಿಲ್ಲಿ 2 ಮನೆಯವರು ಪೂರ್ತಿ ಪುಡಿಯಾಗಿದೆ. ತೆಂಗು, ಅಡಿಕೆ, ಬಾಳೆ, ಕಾಫಿ, ಸಿಲ್ವರು ಎಲ್ಲ ಎಳ್ದಾಕಿದೆ. ಮತ್ತು ಪಾತಿ ಗಿಡ, ಸಣ್ಣ ಗಿಡ ಮಾಡಿರೋ ಪಾತಿ ಎಲ್ಲ ಪುಡಿಯಾಗಿದೆ. ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು. ನಾವು ಇದನ್ನೇ ನಂಬ್ಕೊಂಡೇ ಬದುಕ್ತಿರೋದು. ಇಲ್ಲಿ 2ನೇ ಸಲ ಈ ಥರ ಪುಡಿ ಮಾಡಿದೆ.